ಸರ್ ಆ ರಾಮ್ಪ್ರಗಿ ಶಿವನ್ ಇಲ್ಲಿಗೆ ಬರಕ್ ಹೇಳಿ. ಆಯ್ತು ಸರ್. ಸರ್ ನಮಸ್ಕಾರ, ನಾನು ಅರುಣ್ ನಾಯಕ್ ಅಂತ. ಹೇಳಿ ಸರ್, ಏನಾಗ್ಬೇಕಾಯ್ತು? ಸಿಎಂ ಅವ್ರು ನಿಮ್ ಜೊತೆ ಚರ್ಚೆ ಮಾಡ್ಬೇಕಂತ ಸರ್. ನಾ ಎಲ್ಗೂ ಬರಲ್ಲ. ಒಂದ್ ನಿಮಿಷ ಸರ್. ಸರ್ ಅವ್ರು ಬರಕ್ ಆಗಲ್ವಂತೆ. ಸರಿ, ಅವ್ರ ಕೈಲಿ ಫೋನ್ ಕೊಡಿ. ಓಕೆ, ಸಿಎಂ ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತೆ. ನಮಸ್ಕಾರ ಸರ್. ಈಗ ನೀನ್ ಸಿಟಿಗೆ ಬರಲ್ವಾ? ಸಾರಿ ಸರ್, ರೈತ ಸಿಟಿಗೆ ಬಂದಾಗ್ಲೆಲ್ಲ ನಮ್ಮೆ ಲಾಠಿ ಚಾರ್ಜ್ ಮಾಡಿ ಗೋಲಿಬಾರ್ ಮಾಡಿಸಿ ಬೀದಿ ಪಾಲ್ ಮಾಡಿದ್ದೀರಾ. ಅಂದ್ರೆ ನಿನ್ನ ಪ್ರಕಾರ ಸರ್ಕಾರನೇ ನೀನಿರೋ ಜಾಗಕ್ಕೆ ಬರ್ಬೇಕಾ? ಸಮಸ್ಯೆ ನಮ್ದಿದ್ದಾಗ್ಲೆಲ್ಲ ನಾವು ನೀವಿರೋ ಜಾಗಕ್ಕೆ ಬಂದಿದ್ವಿ. ಇವಾಗ ಸಮಸ್ಯೆ ನಿಮ್ದು, ನೀವು ನಾವಿರೋ ಜಾಗಕ್ಕೆ ಬರಬೇಕು ಸರ್. ಬರೀ ನೀವು ಮಾತ್ರ ಅಲ್ಲ, ನೀವು ನಿಮ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ರು ಬರಬೇಕು. ಬ್ರೇಕಿಂಗ್ ನ್ಯೂಸ್. ಕೊನೆಗೂ ಎಚ್ಚೆತ್ತುಕೊಂಡ ಸರ್ಕಾರ. ಆಹಾರ ಸಮಸ್ಯೆ ನೀಗಿಸಲು ರಾಂಪುರಕ್ಕೆ ದೌಡು. ರೈತರ ಮುಂದೆ ಮಂಡಿಯೂರಿದ ಸರ್ಕಾರ. ರೈತ ಮುಖಂಡ ಶಿವರಾಜ್ ಬೇಡಿಕೆ ಏನು? ನಮಸ್ಕಾರ ಸರ್. ನಮಸ್ಕಾರ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ? ನೀನು ಮಾಡಿರೋ ಕೆಲಸದಿಂದ ಎಷ್ಟು ಕೋಟಿ ಲಾಸ್ ಆಗಿದೆ ಅಂತ ನಿನ್ಗೇನಾದ್ರು ಗೊತ್ತಾ? ಸಿಟಿಲಿರೋರ್ಗೆ ಅನ್ನ ಸಿಗ್ತಾ ಇಲ್ಲ, ಸ್ವಲ್ಪನೂ ಮನುಷ್ಯತ್ವ ಇಲ್ವಲ್ಲ ನಿನ್ಗೆ? ಹಾಗಾದ್ರೆ ರೈತರು ಮನುಷ್ಯರಲ್ವಾ? ಅವ್ರಿಗೇನು ತೊಂದರೆ ಆಗಿಲ್ವಾ? ಏನೇನ್ ಪ್ರಾಬ್ಲಮ್ ಸರ್, ನಿಮ್ ದೃಷ್ಟಿಲಿ ರೈತ ಅಂದ್ರೆ ಏನು? ಎಲ್ರ ತರ ತನಗ್ ಗೊತ್ತಿರೋ ಕೆಲಸ ಮಾಡೋನು. ಅಂದ್ರೆ ಮಡಕೆ ಮಾಡೋನು ಕುಂಬಾರ, ಕುಲ್ ಮೇಲೆ ಬೈಯೋನು ಕಮ್ಮಾರ, ಬಟ್ಟೆ ನೇಯೋನು ನೇಕಾರ, ಹೊಲಿಯೋನ್ ದರ್ಜಿ, ಬೆಳೆ ಬೆಳೆಯೋನು ರೈತ. ಮಡಕೆ ಮಣ್ಣು ರೈತನ ಬದುಕು. ಕುಲ್ಮೆ ಹುಟ್ಟಾಗ್ತಾನಲ್ಲ, ಅದು ರೈತ ಬೆಳೆದ ಭತ್ತದ್ದು. ಬಟ್ಟೆ ರೈತ ಬೆಳೆದ ಹತ್ತಿದು. ಅಂದ್ಮೇಲೆ ಎಲ್ಲದಕ್ಕೂ ಮೂಲ ರೈತ ತಾನೆ. ಆಯ್ತು, ಈಗೇನ್ ನಿನ್ ಬೇಡಿಕೆ? ಕಾಲಕ್ಕೆ ತಕ್ಕಂತೆ ರೈತ ಬೆಳೆ ಬೆಳಿತಾನೆ, ಅದಕ್ಕೆ ಮಧ್ಯವರ್ತಿಗಳು ರೇಟ್ ಫಿಕ್ಸ್ ಮಾಡಬಾರ್ದು. ಯಾರಾದ್ರೇನೋ ರೇಟ್ ಮುಖ್ಯ ತಾನೆ. ಹಾಗಾದ್ರೆ ನಾವು ಹಾಕೋ ಬಟ್ಟೆ, ಓಡಾಡೋ ಕಾರು, ಹಾಕೋ ವಾಚು, ಇದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡಿ ನೋಡೋಣ. ಹೋಗ್ಲಿ, ನಿಮ್ ಸಂಬಳನ ನೀವೇ ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತಿರಲ್ಲ, ನಿಮ್ಮನ್ನ ಆರ್ಸೋ ಜನನ ಯಾಕೆ ಕೇಳಲ್ಲ? ಸೊ ಇನ್ ಮುಂದೆ ಬೆಳೆದ ಬೆಳೆಗೆ ಬೆಲೆ ಕಟ್ಟೋನು ರೈತಾನೆ. ಬೆಳೆ ಜಾಸ್ತಿ ಆದ್ರೆ ಬೆಲೆ ಕಡಿಮೆ ಆಗತ್ತಲ್ಲ. ಇನ್ ಮುಂದೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಬೆಳೆ ಬೆಳಿತಾನೆ. ಭತ್ತ, ರಾಗಿ, ಜೋಳ, ಕಬ್ಬು, ಬೇಳೆ, ತೆಂಗಿನಕಾಯಿ, ರೇಷ್ಮೆ, ಹೊಗೆಸೊಪ್ಪು, ಹೀಗೆ 30 ಜಿಲ್ಲೆಗಳ ರೈತ ಮುಖಂಡರು ಕೂತ್ಕೊಂಡು ಫಿಕ್ಸ್ ಮಾಡ್ತಾರೆ. ಯಾವ ದಿನ ಎಷ್ಟು ಬೆಳಿಬೇಕು ಅಂತ ಕೃಷಿ ಸಚಿವರು ಹೇಳ್ತಾರೆ. ಇದಕ್ಕೆ ನೀರಿನ ವ್ಯವಸ್ಥೆನ ನೀರಾವರಿ ಸಚಿವರು ಮಾಡಬೇಕು. ಚಾನೆಲ್ಗಳನ್ನ ಕ್ಲೀನ್ ಮಾಡೋ ಜವಾಬ್ದಾರಿನ PWD ಮಿನಿಸ್ಟರ್ ತಗೋಬೇಕು. ಅದೆಲ್ಲ ನಾವೇ ಮಾಡಬೇಕು. MLA ಅವ್ರು ಮಾಡ್ತಾರೆ. ಜೊತೆಗೆ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಲೀಡರ್ಸ್ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ? ಸ್ವಚ್ಛ ಭಾರತ ಅಂದ್ರೆ ಟಾಯ್ಲೆಟ್ ಕಟ್ಸಿ ಕ್ಲೀನ್ ಮಾಡಿಸಿ ಕಸ ಗುಡಿಸೋದಲ್ಲ, ಜೊತೆಗೆ ಇದನ್ ಮಾಡ್ಬೇಕು. ಬೆಳೆಗೆ ತಕ್ಕಂತೆ ಮಾರ್ಕೆಟ್ ನ ಜಿಲ್ಲಾ ಮಟ್ಟದಲ್ಲಿ ಕಟ್ಸೋ ಜವಾಬ್ದಾರಿ ಸಹಕಾರಿ ಸಚಿವರೇ, ನೀವೇ. ಹಾಗಾದ್ರೆ RMC, APMC ಯಾರ್ಡ್ಗಳನ್ನೆಲ್ಲ ಟೂರಿಸಂ ಪ್ಲೇಸಸ್ ಮಾಡ್ಬೇಕಾ? APMC ಯಾರ್ಡ್ಗಳಿಗೆ ರೈತರುಗಳು ಬಂದ್ರೇನೆ ಉತ್ತಮ. ಇನ್ ಮುಂದೆ ರೈತರ ಆ ಜಾಗಕ್ಕೆ ಬರಲ್ಲ, ದಲ್ಲಾಳಿಗೆ ರೈತರ ಜಾಗಕ್ಕೆ ಬಂದ್ ತಗೊಂಡೋಗ್ಬೇಕು. ನೋ ಮೀಡಿಯೇಟರ್ಸ್. ನೆಕ್ಸ್ಟ್, ಬೆಳೆಗೆ ವಿಮೆ, ಇನ್ಶೂರೆನ್ಸ್. ಆಗಲ್ಲ, ಕಷ್ಟ ಆಗತ್ತೆ. ಎಲ್ಲಾ ಡಿಪಾರ್ಟ್ಮೆಂಟ್ಗೂ PF ಗ್ರಾಚ್ಯುಟಿ ಜೊತೆಗೆ ರಜಾ ತಗೊಂಡ್ರು ಸ್ಯಾಲರಿ ಕೊಡ್ತೀರಾ. ಪೇ ಕಮಿಷನ್ ಪ್ರಕಾರ ಸ್ಯಾಲರಿನೂ ಜಾಸ್ತಿ ಮಾಡ್ತೀರಾ. ಇದರಲ್ಲಿ ಯಾವ್ದಾರ ಒಂದು ಫೆಸಿಲಿಟೀಸ್ ನ ರೈತರು ಕೊಟ್ಟಿದ್ದಾರ? ನೋಡಪ್ಪ, ಅದನ್ನ ಫೈನಾನ್ಸ್ ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡಿ ತೀರ್ಮಾನ ತಗೋಬೇಕಾಗತ್ತೆ. CM ಸಾಹೇಬ್ರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ ಹತ್ರ ಇದೆ, ಡಿಸೈಡ್ ಮಾಡಿ. ಆಮೇಲೆ ಬಿತ್ತನೆ ಬೀಜನ ಇನ್ ಮುಂದೆ ರೈತಾನೆ ಕಾಪಾಡ್ಕೋತಾನೆ. ನಿಮ್ಗಿನ್ನು 3 ವರ್ಷ ಟೈಮ್. ಅಷ್ಟರಲ್ಲಿ ಕಳಪೆ ಬೀಜ ಗೊಬ್ಬರ ಕೊಡೋ ಅಂಗಡಿಗಳನ್ನ ಬಂದ್. ಇನ್ ಮುಂದೆ ಏನೇ ಇದ್ರು ಸಾವಯವ ಕೃಷಿ, ಆರ್ಗ್ಯಾನಿಕ್. ದೊಡ್ಡ ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದೀವಲ್ಲ, ಅದನ್ನೇನ್ ಮಾಡ್ಬೇಕು? ರೈತ ಬೆಳೆದ ಬೆಳೆನ ಕೊಡ್ತೀವಿ ಅಂತ ಗೌರ್ಮೆಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಾ? ಇಲ್ಲ ತಾನೆ? ಯೋಚನೆ ಮಾಡಿ. ಇನ್ ಮುಂದಕ್ಕೆ ಹಸಿವಿನಿಂದ ಸಾಯೋದು ರೈತ ಅಲ್ಲ. ಯೋಚನೆ ಮಾಡೋಣ. ಸೆಸ್ ಸ್ಪೆಷಲ್ ಎಕನಾಮಿಕ್ ಝೋನ್, MNC ಕಂಪನಿ, ಫ್ಯಾಕ್ಟರಿ, ಅದು ಇದು ಅಂತ ಗ್ರೀನ್ ಬೆಲ್ಟ್. ಅಂದ್ರೆ ರೈತರ ಫಲವತ್ತಾದ ಭೂಮಿನ ವಶಪಡಿಸ್ಕೋಬಾರ್ದು. ಬೇಕಾದ್ರೆ ಖರಾಬ್ ಲ್ಯಾಂಡ್ ಕೊಡಿ. ಅವ್ರಾಗಲ್ಲ ಅಂದ್ರೆ ಕೊಡೋದೇ ಫ್ರೀ, ಇಲ್ಲ ಅಂದ್ರೆ ಬಿಡಿ. ಯುವಕರಿಗೆ ಕೆಲಸ, ಕೃಷಿನ ಇಂಡಸ್ಟ್ರಿ ಅಂತ ಅನೌನ್ಸ್ ಮಾಡಿ. ಎಷ್ಟು ಫಾರಿನ್ ಕಂಟ್ರೀಸ್ ಮಾಡಿದೆಯಲ್ಲ, ಅದಕ್ಕೆ ರೈತರ ಮಕ್ಕಳು ಒಪ್ಪಬೇಕಲ್ಲ. ಆ ಕೆಲ್ಸಕ್ಕೆ ರೈತರ ಗೌರವ ಕೊಡಿ, ಅವಾಗೆಲ್ಲ ಸರಿ ಹೋಗುತ್ತೆ. ಅಂದ್ರೆ ರೈತರನ್ನ ದೇವರು ಅಂತ ಪೂಜೆ ಮಾಡಬೇಕು. ತಪ್ಪೇನು? ರೈತ ದೇಶದ ಬೆನ್ನೆಲುಬು. ಪ್ರಕೃತಿನ ದೇವರಂತ ನಂಬಿ ಪೂಜೆ ಮಾಡೋ ದೇಶ ನಮ್ದು. ಅದಕ್ಕೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಭೂಮಿ ಪೂಜೆ ಮಾಡ್ತೀವಿ, ಅಣೆಕಟ್ಟು ತುಂಬಿದ್ರೆ ಬಗೆನ ಬಿಡ್ತೀವಿ. ಇಷ್ಟೆಲ್ಲ ನಂಬಿ ಪೂಜೆ ಮಾಡೋ ರೈತನ್ನ ದೇವರಂದ್ರೆ ತಪ್ಪ?
ಇನ್ನೇನಿಲ್ಲ ತಾನೆ? ಇದೆ. ಸಾಲ ಕೊಡೋ ಬ್ಯಾಂಕ್ಗಳು ರೈತರ ಮಾನ ಪ್ರಾಣ ತೆಗಿಬಾರ್ದು. 24 ಅವರ್ಸ್ ಪವರ್ ಇರಬೇಕು. ಅದರಲ್ಲೂ 12 ಅವರ್ ಡಬಲ್ ಫೇಸ್, ಅದು ಡೇ ಟೈಮ್ ನಲ್ಲಿ. ಕೊಟ್ಟಿದೀವಲ್ಲ, MNC ಕಂಪನಿಗಳಿಗೆ ಪವರ್ ಕೊಟ್ಟಿದೀವಲ್ಲ. ಕೊಡಿ. ಲ್ಯಾಂಡ್ ಫ್ರೀ, ಟ್ಯಾಕ್ಸ್ ಫ್ರೀ, ಆ ಇನ್ಫ್ರಾಸ್ಟ್ರಕ್ಚರ್ ಫ್ರೀ, ಪವರ್ ಫ್ರೀ. ಎಷ್ಟ್ ದಿನ? ಸ್ವಲ್ಪ ದಿನ ನಿಲ್ಸಿ. ರೈತರು ಕೊಡಿ. ಮೊದಲು ಕೆರೆಗಳ ಒತ್ತುವರಿ ನಿಲ್ಸಿ. ಬಡವರಿಗೆ ₹1 1 ಕೆಜಿ ಅಕ್ಕಿ, ಆ ಭಾಗ್ಯ ಈ ಭಾಗ್ಯ ಅಂತ ರೈತರು ಮೋಸ ಮಾಡೋದನ್ನ ಮೊದಲು ನಿಲ್ಸಿ. ₹60 ಅಕ್ಕಿ ತಿನ್ನೋ ಮಟ್ಟಕ್ಕೆ ರೈತರಲ್ಲಿ ಸ್ವಾಭಿಮಾನ ಬೆಳೆಸಿ. ಇನ್ನೂ ಏನಾರ ಇದೆಯಾ? ರೈತರ ದಿನಾಚರಣೆ, ಫಾರ್ಮರ್ಸ್ ಡೇ ಇದೆಯಲ್ಲಪ್ಪ, ಮಾಡ್ಲೇಬೇಕಾ? ಸಿಟಿಲಿ ಫಾದರ್ಸ್ ಡೇ, ಮದರ್ಸ್ ಡೇ, ಟೀಚರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಫಾರ್ಮರ್ಸ್ ಡೇ ಯಾಕಾಗ್ಬಾರ್ದು? ವೋಟ್ ಹಾಕಕ್ಕೆ ಯಾವ್ಯಾವ್ದೋ ಊರಿಂದ ಬರ್ತಾರೆ. ರೈತರಿಗೋಸ್ಕರ ಒಂದಿನ ನೆಗ್ಲಿಡಕ್ಕಾಗಲ್ವಾ? ರೈತರ ದಿನಾಚರಣೆ ಆಗ್ಲೇಬೇಕು. ಇದೇ ನಮ್ ಸಮಸ್ಯೆ. ಹೇಳಿ, ಯಾವಾಗ ಪರಿಹಾರ ಮಾಡ್ತೀರಾ? ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಚರ್ಚೆ ಮಾಡಿ ಆಮೇಲೆ ತಿಳಿಸ್ತೀವಿ. ಎಷ್ಟ್ ದಿನ ಬೇಕು? ಸೆಷನ್ ಕರಿಬೇಕು, 2 ಹೌಸ್ ಅಲ್ಲಿ ಪಾಸ್ ಆಗಬೇಕು. ಎಷ್ಟ್ ದಿನ ಬೇಕು? ಸುಮಾರು 2 ತಿಂಗಳು. ಅಲ್ಲಿವರೆಗೂ ಹಸ್ಕೊಂಡೇ ಇರ್ತೀರಾ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ ನೀನು? ಬಿಟ್ರೆ ಇಲ್ಲೇ ಬಿಲ್ ಪಾಸ್ ಮಾಡ್ಬಿಡಿ ಅಂತ್ಯ. ಯು ಆರ್ ರೈಟ್. ಎಲೆಕ್ಷನ್ ಹತ್ರ ಬಂದ್ರೆ ಕೋಡ್ ಆಫ್ ಕಂಡಕ್ಟ್ ಅಂತ ಅರ್ಧ ಗಂಟೆಲೆ ಬಿಲ್ ಪಾಸ್ ಮಾಡ್ತೀರಾ? ಲೇಟ್ ನೈಟ್ ಆದ್ರೂ ಸೆಷನ್ ನಡೆಸ್ತೀರಾ? ರೈತರಿಗೋಸ್ಕರ, ರೈತರಿಗಾಗಿ, ರೈತರ ಮಧ್ಯೆ ಈ ಸಮಸ್ಯೆ ಪರಿಹಾರ ಆಗ್ಬೇಕು. ಎಲ್ಲ ಬಣಿ ಹೊಡುತ್ತೆ. ನಿಲ್ಸಿ. ಸೈಲೆನ್ಸ್. ಆಯ್ತು, ವಿ ವಿಲ್ ಡಿಸ್ಕಸ್. ಈಗ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ರೈತರ 12 ಬೇಡಿಕೆಗಳಿಗೆ ಅಂಕಿತ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ರಾಜ್ಯದ ಮೂಲೆ ಮೂಲೆಯಿಂದ ರೈತರ ಪರ ಹೆಚ್ಚಾದ ಕೂಗು. ವಿದ್ಯಾರ್ಥಿ ಉದ್ಯಮಿಗಳಾದಿಯಾಗಿ ಎಲ್ಲ ವರ್ಗಗಳಿಂದ ಶಿವರಾಜ್ಗೆ ಭರ್ಪೂರ್ ಬೆಂಬಲ. ಸೈಲೆನ್ಸ್. ಸರ್, ಇವ್ರ ಡಿಮ್ಯಾಂಡ್ಸ್ ನ ಫೈಲ್ ಮಾಡ್ಕೊಂಬನ್ನಿ. ಸರ್. Mr. Shivraj is the chairman of this company. What has made him to become a farmer? Because he's a son of farmer. ಬಂಗಾರ, son of ಬಂಗಾರದ ಮನುಷ್ಯ. ಫಾರಿನಲ್ಲಿರೋ ಶಿವರಾಜ್ ಅಂಕಲ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಆ ಬಂಗಾರದ ಮನುಷ್ಯನ ಮಗನೇ ಈ ಶಿವರಾಜ್. ಒಂದು ರೀತಿ ಸಾಂಸ್ಕೃತಿಕ ರಾಯಭಾರಿ ಅಂದ್ರೆ ತಪ್ಪಾಗಲಾರದು. ಆವತ್ತು ಅಂತಹ ಪುಣ್ಯಾತ್ಮನನ್ನ ಕಳೆದುಕೊಂಡ ಮೇಲೆ ದಿಕ್ಕು ತೋಚದೆ ಕುಳಿತಿದ್ದ ರೈತರಿಗೆ ದಾರಿದೀಪವಾಗಿ ಅವರ ಮಗನೇ ಬಂದಿರೋದು ಕಾಕತಾಳೀಯವೋ ಅಥವಾ ಅದೃಷ್ಟವೋ ಗೊತ್ತಿಲ್ಲ. ಸರ್, ಶಿವ ಅವರು ಬಂಗಾರದ ಮನುಷ್ಯನ ಮಗ ಅಂತೆ ಸರ್. ಬಂಗಾರದ ಮನುಷ್ಯನ ಮಗನ? ಬಂಗಾರದ ಮನುಷ್ಯನ ಮಗನ? ಸರ್, ರೈತರ ಸಮಸ್ಯೆನ ರೈತರ ಮಧ್ಯದಲ್ಲೇ ಪರಿಹಾರ ಮಾಡ್ತಿರೋ ಮೊದಲನೇ ಮುಖ್ಯಮಂತ್ರಿ ತಾವೇನೆ. ಸರ್, ಶಿವರಾಜ್ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ಬೇಡಿಕೆನೂ ಇಟ್ಟಿಲ್ಲ. ಇವರು ಮಾತಾಡಿರೋದೆಲ್ಲ ರೈತರ ಪರವಾಗೇ ಇದೆ. ಇಷ್ಟು ಸೋಷಿಯಲ್ ಕಮಿಟ್ಮೆಂಟ್ ಇರೋ ವ್ಯಕ್ತಿ ನಾನು ನೋಡ್ತಾ ಇರೋದು ಇದೇನೆ ಮೊದಲನೇ ಸರಿ. ರೈತರ ಕಷ್ಟ ಏನು, ಅವ್ರ ಕುಟುಂಬ ಎಷ್ಟು ಕಷ್ಟ ಪಡ್ತಾ ಇದೆ ಅನ್ನೋದನ್ನ ಸರ್ಕಾರಕ್ಕೆ ತಿದ್ದಿ ಹೇಳೋ ಕೆಲಸ ಇವರು ಮಾಡಿದ್ದಾರೆ. ಹಾಗಾಗಿ ಅವ್ರ ಎಲ್ಲ ಬೇಡಿಕೆಗಳನ್ನು ನಾವು ಪರಿಶೀಲಿಸಿ ಇದರಲ್ಲಿ ಅಂಕಿತ ಹಾಕಿದೀವಿ. ನಮಸ್ಕಾರ.